ಕೆಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ನೂರಾರು ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ರಣಾಂಗಣವಾಗಿ ಹೋಗಿತ್ತು ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನ. ಕಚೇರಿಯ ಮುಂಭಾಗದಲ್ಲೇ ಪೊಲೀಸರು ರೈತರ ನಡುವೆ ಮಾತಿನ ಚಕಮಕಿ ನಡೆದಿರುವಂಥದ್ದು. ಕೆಎಡಿಬಿಗೆ ಯಾವುದೇ ಕಾರಣಕ್ಕೂ ಭೂಮಿಯನ್ನು ಬಿಟ್ಟುಕೊಡೋದಿಲ್ಲ ಅಂತ ರೈತರು ಪಟ್ಟನ್ನು ಹಿಡಿದಿದ್ದಾರೆ. ಮತ್ತೊಂದೆಡೆ ಕೆಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಅವರು ವಿರೋಧಿಸಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಳೆದ 45 ದಿನಗಳಿಂದಲೂ ಪ್ರತಿಭಟನೆಯನ್ನು ಮಾಡ್ತಾನೇ ಇದ್ದಾರೆ ರೈತರು. ದನ ಕರುಗಳೊಂದಿಗೆ ಇವತ್ತು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ರೈತರು ಯತ್ನವನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಆದಂತಹ ಘಟನೆ ಇದು. ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ರೈತರನ್ನು ತಡೆದು ಕೊರಳಪಟ್ಟಿ ಹಿಡಿದು ಪೊಲೀಸರು ಹಲ್ಲೆಯನ್ನು ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ರೈತರು ಹಾಗೂ ಪೊಲೀಸರ ನಡುವೆ ಇದೇ ಸಂದರ್ಭದಲ್ಲಿ ಗಲಾಟೆ ತಾರಕಕ್ಕೆ ಏರಿತು, ವಾಗ್ವಾದವೂ ನಡೀತು, ಮಾತಿನ ಚಕಮಕಿ ನಡೀತು. ಅಲ್ಲಿ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ನಿಮಗೆ ಬರ್ತದ ಹುಷಾರಿಲ್ಲಿ. ನಮ್ಮ ಭೂಮಿ 24 ತಿಂಗಳಿಗೆ ಓಡಾಡ್ತಾ ಇದ್ದೀವಿ. ರಕ್ತ ಬರ್ತಾ ಕಣ್ಣಾಗ ಅವರು ದಗಾಕೋರ್ರು. ಹೇಳ್ತೀನಿ ಇವಾಗ ನಮ್ ಕಷ್ಟ ಕೊಡಲ್ಲ ಅಂದ್ರೆ ನೀವು ನಿಮಗೆ ಬರ್ತದ ಅಭ್ಯಕ್ಷ ಆಗ್ತದ. ನಾವು ಅಭಿವೃದ್ಧಿ ಕಾರ್ಯಕ್ಕಾಗಿ ಕೆಎಡಿಬಿ ಅಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮಾಡಿಕೊಳ್ತಾ ಇರುವಂಥದ್ದು ಕೈಗಾರಿಕಾ ವಲಯ ಸ್ಥಾಪನೆಗೋಸ್ಕರ. ಆದರೆ ಆ ಭೂಮಿಯನ್ನು ಕೊಡೋದಕ್ಕೆ ನಾವು ಒಪ್ಪೋದಿಲ್ಲ ಅಂಥೇಳಿ ಭೂಮಿ ಕೊಡೋದಕ್ಕೆ ವಿರೋಧಿಸಿ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಫಲವತ್ತಾದ ಭೂಮಿಗಳನ್ನು ನಾವು ಕೊಡೋದಿಲ್ಲ, ಸೂಕ್ತ ಪರಿಹಾರವನ್ನು ಕೆಎಡಿಬಿ ನಮಗೇನು ಕೊಡ್ತಾ ಇಲ್ಲ ಅನ್ನೋದು ಅವರ ಆಗ್ರಹ ಮತ್ತು ಆಕ್ರೋಶ. ಈ ನಿಟ್ಟಿನಲ್ಲಿ ಇವತ್ತು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಹೇಳಿ ಹೊರಟಿದ್ರು ರೈತರು. ಕಳೆದ 45 ದಿನಗಳಿಂದ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು, ನಮ್ಮ ಪ್ರತಿಭಟನೆಗೆ ಆಡಳಿತ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅನ್ನೋ ಆಕ್ರೋಶದೊಂದಿಗೆ ಡಿಸಿ ಕಚೇರಿಗೆ ಮುತ್ತಿಗೆಯನ್ನು ಹಾಕೋದಕ್ಕೆ ಅಂತ ಹೇಳಿ ದನ ಕರುಗಳ ಸಮೇತ ಅವರು ಹೊರಟಿದ್ರು. ಈ ಸಂದರ್ಭದಲ್ಲಿ ಅವರನ್ನು ಪೊಲೀಸರು ತಡೆದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಮಾತಿನ ಚಕಮಕಿ, ವಾಗ್ವಾದದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ರೈತರನ್ನು ತಡೆದು ಅವರ ಕೊರಳ ಪಟ್ಟಿಯನ್ನು ಕೂಡ ಪೊಲೀಸರು ಹಿಡಿದು ಹಲ್ಲೆಯನ್ನು ಮಾಡಿದ್ದಾರೆ ಅನ್ನೋ ಆರೋಪವೂ ಕೇಳಿಬಂದಿದೆ.